ಇದೇನಿದು ಇವತ್ತೆಲ್ಲ ಹೊಸ್ದಾಗಿ ಕಾಣಿಸ್ತಾ ಇದ್ದಾರಲ್ಲ, ಹೊಸ ಮುಖಗಳು ಕಾಣಿಸ್ತಾ ಇದ್ದಾವಲ್ಲ ಅಂತ ಹೇಳಿ ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು. ಈ ಸ್ಟೋರಿನ ಒಂದು 10 ವರ್ಷ ಮುಂದೆ ಓಡಿಸಿದ್ವಿ. ಇವರು ಇಲ್ಲಿ ಕೂತ್ಕೊಂಡಿದ್ದಾರಲ್ಲ, ಇವರು ಜಯಮ್ಮ, ಅವ್ರಿಗೆ ಆಲೇ ಸ್ವಲ್ಪ ವಯಸ್ಸು ಹೋಗೈತೆ. ಇವರು ಚಂದ್ರಪ್ಪ ನಮ್ಮ ಮಾವವರು, ಅವ್ರಿಗೂ ಸ್ವಲ್ಪ ವಯಸ್ಸು ಹೋಗೈತೆ. ಇದೇನಿದು ಇವರು ಹಿಂಗೆ ಇದ್ದಾರಲ್ಲ ಚೈತ್ರ ಅಂತ ಹೇಳಿ ನೀವೆಲ್ಲ ನೋಡ್ತಾ ಇದ್ದೀರಾ. ಅದೇನೇ ಅಂದ್ರೂ ನಮ್ಮ ಹೇರ್ ಸ್ಟೈಲು ಹಿಂಗೇನೆ. ಮತ್ತು ಸೀರೆ ಉಡ್ಕೊಂಡ್ರೆ ನಮ್ಮಮ್ಮ ನಾನು ಇಬ್ಬರು ಗೊತ್ತಾಗಲ್ಲ. ಮತ್ತು ತಲೆ ಹಿಂಗೆ, ಮತ್ತು ನಾವು ಅದು ಏನೂ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ನಿಂತ್ಕೊಂಡಿದ್ದಾರಲ್ಲ ಮೂವರು, ಅವ್ರು ನನ್ನ ಮಕ್ಕಳು. ಅವರಿಬ್ಬರು ಗಂಡು ಮಕ್ಕಳು, ನನ್ನ ಅವಳಿ ಜವಳಿ ಇಬ್ಬರು ಗಂಡು ಮಕ್ಕಳು, ಲವಕುಶ ಅಂತ ಹೇಳಿ. ಅವಳು ನನ್ನ ಮಗಳು ಋತು ಅಂತ. ಅವಳದ್ದು ಇನ್ನೂ ಮದುವೆ ಆಗಿಲ್ಲ. ಅವ್ರ ಅಕ್ಕನ ಮದುವೆ ಮಾಡಬೇಕು ಅಂತ ಹೇಳಿ ಅವರು ಇನ್ನೂ ಗಂಡು ನೋಡ್ತಾ ಇದ್ದಾರೆ. ಅವಳಿಗೆ ಯಾಕೋ ಕೂದಲು ಬೆಳೆದಿಲ್ಲ. ಅವ್ರ ಅಜ್ಜಿ ನಂಗೆ ಒಂದಿಟ್ಟು ಕೂದಲು, ಅವ್ರ ಅಪ್ಪಯ್ಯ, ಅವ್ರ ಅಜ್ಜಿ, ಅವರು ಚಿಕ್ಕಪ್ಪ ಎಲ್ಲರವು ಕೂದಲು ಹಂಗೇನೆ. ನನ್ನ ಮಕ್ಕಳವು ಇಬ್ಬರು ಗಂಡು ಮಕ್ಕಳವು ಹಂಗೇನೆ. ಅವಳ ಯಾಕೆ ಕೂದಲೇ ಬೆಳೆದಿಲ್ಲ. ಗುಂಗುಂಗ್ರು ಕೂದಲು ಉದ್ದ ಜಡೆ ಬಂದೇ ಇಲ್ಲ. ಅದಕ್ಕೆ ಮದುವೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತಿ. ದಯವಿಟ್ಟು ನನ್ನಲ್ಲಿ ಏನು ಚೇಂಜಸ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆಲ್ಲ ವೀಕ್ಷಕರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಬೇಕು. ಮತ್ತು ಯಾರೂ ಬೈಕಮ್ಮಕ್ಕೆ ಹೋಗಬೇಡಿ. ಇದೇನಿದು ಇವ್ರು 10 ವರ್ಷ ಮುಂದಕ್ಕೆ ಓಡಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ತಲೆನೂ ನೋಡಿದ್ರೆ ಹೆಂಗೆ ಬೆಳ್ಳಗಾಗೈತೆ. ಇವ್ರು ನೋಡಿದ್ರೆ ಇನ್ನೂ ಹಿಂಗೆ ಇದ್ದಾರೆ. ಏನು ನೀವು ಹಿಂಗೆ ತೋರಿಸ್ತಾ ಇದ್ದೀರಾ ಅಂತ ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಂಬಕ್ಕೆ ಹೋಗಬೇಡಿ. ಯಾಕಂದರೆ ಅದರಲ್ಲಿ ಏನು ಚೇಂಜಸ್ ಮಾಡೋದಕ್ಕೆ ಬರ್ತಾ ಇಲ್ಲ ನಮಗೆ. ಅದು ನಾವು ತುಂಬಾ ಪ್ರಯತ್ನ ಪಟ್ವಿ, ಆದರೆ ನಮ್ಮ ಕೈಲಿಂದ ಅದು ಆಗೋದಿಲ್ಲ. ಅದಕ್ಕೇ ಅದು ಹೆಂಗಿದೆಯೋ ಹಂಗೆ ತೋರಿಸ್ತೀವಿ. ಮತ್ತು ಅದೆಲ್ಲ ಏನಾದ್ರೂ ಸೀರೆ ಉಡ್ಸಿದ್ರೆ ಬೇರೆ ನೀವು ಲಸ್ಮಕ ಅಂತ ತಿಳ್ಕೊತೀರ. ಅದಕ್ಕೇ ಈ ಕ್ಯಾರೆಕ್ಟ್ರಲ್ಲಿ ಏನು ಬದಲಾವಣೆ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನಾವು ಮನೆ ಕಟ್ಟಬೇಕಂತ ಹೇಳಿ ತುಂಬ ಆಸೆಗಿದ್ವಿ. ಆದರೆ ನನ್ನಿಬ್ಬರು ಮಕ್ಕಳಿಗೆ, ಅವಳಿ ಜವಳಿ ಮಕ್ಕಳಿಗೆ ತುಂಬ ಹುಷಾರಿಲ್ದಂಗೆ ಆಯಿತು. ಏನೋ ಆಪ್ರೇಷನ್ ಮಾಡಿಸಿ ಅವರಿಬ್ಬರು ಅವಳಿ ಜವಳಿ ಎಲ್ಲ ತುಂಬ ಏನೋ ಉಸಿರಾಟ ಎಲ್ಲ ಕಡಿಮೆ ಇತ್ತು. ಮತ್ತು ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ತುಂಬ ದುಡ್ಡು ಖರ್ಚು ಮಾಡಿದ್ವಿ. ಅದಕ್ಕೆ ಮನೆ ಕಟ್ಟೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಲಿಲ್ಲ. ಅವರಪ್ಪ ದುಡ್ದಿರೋದೆಲ್ಲ ನಮ್ಮಿಬ್ರು ಗಂಡು ಮಕ್ಳಿಗೆ ಬರೀ ಹಾಸ್ಪಿಟ್ಲಿಗೆ ಇಟ್ಟಿರೋದೇ ಆಯಿತು. ಅದಕ್ಕೆ ಮನೆ ಕಟ್ಟೋದಕ್ಕಾಗಲಿಲ್ಲ. ಅದಕ್ಕೆ ನನ್ನ ಮಕ್ಕಳು ಅವರಿಬ್ರು ಚೆನ್ನಾಗಿ ದುಡ್ದು ನೀವೇ ಕಟ್ರಪ್ಪ ಅಂತ ಹೇಳಿ ನಮ್ಮಿಬ್ರು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನಾನೇ. ಅದಕ್ಕೇ ಅವರೇನಿಬ್ರು ಓದಲಿಲ್ಲ. ಸ್ಕೂಲಿಗೆ ಕಳಿಸಿದ್ರು ಬರೀ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬರೋರು. ಯಾಕಂದ್ರೆ ನನ್ನಿಬ್ರು ಮಕ್ಕಳಿಗೂ, ಗಂಡು ಮಕ್ಕಳಿಗೆ ವಿದ್ಯೆ ತಲೆಗತ್ತಲೇ ಇಲ್ಲ. ಸ್ವಲ್ಪ ಬುದ್ಧಿ ಬೇರೆ ಅವರಿಗೆ ಕಡಿಮೆ. ಅಷ್ಟು ನಾಲೆಡ್ಜ್ ಇಲ್ಲ ಅವರಿಗೆ. ನಮ್ಮ ಋತು ಚೆನ್ನಾಗಿ ಓದಿದ್ಲು. ಏನು ಮಾಡ್ತೀವಿ, ಅವಳಿಗೆ ಕೂದಲಿಲ್ಲ, ಹಿಂಗಾಗೈತಿ. ಅದಕ್ಕೇ ಅವ್ರ ಅಜ್ಜಿ ತಾತ ನನ್ನ ಗೋಳು, ಮೊಮ್ಮಗಳನ್ನ ಬೇಗ ಮದುವೆ ಮಾಡಿರಿ, ನಾವು ಪ್ರೀತಿಯಿಂದ ನೋಡ್ತೀವಿ, ಮೊಮ್ಮಗಳು ಮದುವೆ ಮಾಡೋದ ಅಂತ ಗೋಳಾಡ್ತಾ ಇದ್ದಾರೆ. ದಯವಿಟ್ಟು ಏನಾದ್ರೂ ಬದಲಾವಣೆಗಳಿದ್ದರೆ ದಯವಿಟ್ಟು ಯಾರಾದರೂ ಕಮೆಂಟ್ ಮಾಡಿ. ಏನಾದರೂ ಹಿಂಗೆ ಈ ಥರ ಚೇಂಜಸ್ ಮಾಡ್ಕೋಬೇಕು, ಈ ಥರ ಮಾಡಬೇಕು ಅಂತ ಹೇಳಿ ಏನಾದರೂ ಇದ್ದರೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಪಾಪ ಹರ್ಷಣ ಇನ್ನು ಮದುವೆ ಮಾಡಲ್ಲೇನಪ್ಪ. ಅಮ್ಮನಿದ ಋತಮ್ಮನ ಮದುವೆ ಮಾಡಪ್ಪ. ನಾವಿದ್ದಂಗೆ ನಾವು ನೋಡ್ತೀವಿ. ನಿಮ್ಮ ಅಪ್ಪನೂ ನಮ್ಮ ಅಮ್ಮನಿ ನಮ್ಮ ಅಮ್ಮಗಳು ಮದುವೆ ಮಾಡೋದನ್ನ ನೋಡಬೇಕು. ನಾವು ಇರ್ತೀವೋ ಇರಲ್ವೋ ದೇವ್ರಮ್ಮನ ಹಂಗೆ ನಮಗಿಟ್ಟು ಹೆಂಗೆ ಆಯಸನ ಕೊಟ್ಟವನಿ. ಮೊಮ್ಮಗಳು ಪ್ರೀತಿ, ಮೊಮ್ಮಗಳು ಮದುವೆ ಅದನ್ನ ನೋಡೋಣ ಕಣ್ ತುಂಬನ ಅಂತ ನಿಮ್ಮ ಅಪ್ಪ ಅಂತೂ ಆಸೆಗೈತೆ. ಆ ಹುಡುಗಿಗೆ ಒಂದು ಗಂಡು ಮದುವೆನ ಮಾಡಪ್ಪ. ಕಣ್ ಪಾಪ, ನಮಗೂ ಅದೇ ಕಣಪ್ಪ ಇರೋದು. ಅಮ್ಮನಿ ಮದುವೆ ಮಾಡೋದನ್ನ ನೋಡಬೇಕು ಅಂತ ಆಸೆಗೈದೀವಿ. ನಮ್ಮ ಋತ ಮುಂದೆ ಮದುವೆನ ಒಂದಿಷ್ಟು ಚೆನ್ನಾಗಿ ಮಾಡಪ್ಪ. ನಾನು ನಿಮ್ಮಮ್ಮ ಇದ್ದಂಗೆ ನೋಡ್ತೀವಿ. ನನಗೂ ಅಲ್ಲಿನೇ ಕಾಲು ಕೈ ನೋವು, ಎದ್ದಳಕ್ಕಾಗಲ್ಲ, ಕುಕ್ಕಮ್ಮಕ್ಕಾಗಲ್ಲ. ನನಗೂ ಪಾಪ ಮದುವೆ ಮಾಡಪ್ಪ, ನೋಡ್ತೀವಿ. ಅಯ್ಯೋ ಮಮ್ಮ, ಮಾಡ್ಬೇಕಂತ ನೋಡ್ತಾ ಇದ್ದೀವಿ. ಏನು ಮಾಡೋಣ. ಕೂದಲಿಲ್ಲದಕ್ಕೆ ಎಲ್ಲರೂ ಕೂದಲಿಲ್ಲ ಅಂತ ಇದ್ದಾರೆ. ಏನು ಮಾಡ್ತೀಯಪ್ಪ, ಯೋಟ್ ನಾವು ದುಡ್ಡು ಇಕ್ಕಿವಿ, ಆಸ್ಪತ್ರೆಗೆಲ್ಲ ತೋರಿಸಿವಿ ಕೂದಲು ಬೆಳೀಲಿ ಅಂತ ಹೇಳಿ. ಯಾಕೋ ಕೂದಲೇ ಬೆಳಿಲಿಲ್ಲ, ಏನಿಲ್ಲ. ಅದು ನಮ್ಮ ಅತ್ತೆ ಹಿಂಗೆ. ಮನೆಯಾಗೆ ಯಾರಿಗಾನ ಒಬ್ರಿಗೆ ಹಂಗಿದ್ರೆ ಹಂಗೆ ಆಗುತ್ತಂತೆ ನೋಡು. ಎಲ್ಲಾರ ಒಂದೇ ಥರ ನಮ್ಮ ಮನೆಯಾಗೆ ನೋಡ್ಬಮ್ಮ. ಅತ್ತೆ ನಾವು, ನಿನ್ನವು, ಲವಕುಸು ನಾವು, ಋತು ನಾವು, ವರ್ಷ ಎಲ್ಲಾರವು ಹಿಂಗೆ ಇರೋದು. ಅದು ಯಾಕಪ್ಪ, ಎಲ್ಲಾರವು ಹಿಂಗೆ ಕೂದಲಿರೋದ್ರಿಂದ ನಮ್ಮ ಅಮ್ಮನಿನ ಕೂದಲು ಹಂಗೆ ಬೆಳೆದೇ ಇಲ್ಲ, ಹೋಗತ್ತ. ಪಟ್ಟೆ ಸೀರೆ ಬಿಟ್ಟು ಕೆಳಕ್ಕೆ ಇಳದೇ ಇಲ್ಲ. ವರ್ಷಿತಮ್ಮನ ಮಗು ಕೊಡಪ್ಪ, ಕೇಳಿ ಕೇಳು ವರ್ಷಿತಮ್ಮನ. ಏನಂಗೆ ಬತ್ತದೇಲಿ ಹೆಂಗತ್ತೆ ಕೇಳೋಣ ನಾವು. ನಾವಾಗಿ ನಾವು ಹೋಗಿ ಹೆಂಗೆ ಕೇಳೋಕ್ಕಾಗುತ್ತೆ ಹೇಳು. ನಾನು ಹಂಗೆ ಅನ್ಕೊಂಡೆ ಚೈತ್ರ. ಹೋಗಿ ಕೇಳಿರತ್ಲಾಗೆ ವರ್ಷಿತಮ್ಮ ಮಾಡ್ಕೊಂಬತ್ತೇನ ನಮ್ಮ ಅಮ್ಮನಿನ್ನ.
ಅಂತ ನಾನು ನೀನು ಹೋಗೋದಿಲ್ಲ ಕೇಳೇನೆ ಸಿತ್ತಮ್ಮನ ಮನೆ ನಾಳಿಕ್ಕದಿಲ್ಲ ನೀನು ನನ್ನ ಮಗಳನ್ನ ಮದುವೆ ಮಾಡಿ ಕೇಳಮ್ಮ ಅಂತ. ಅಯ್ಯೋ ಯಾತಕ್ಕೆ ಮಾಡ್ಕೊಂಡಾರಪ್ಪ ಅವರು ಎಲ್ಲನ ಮಾಡ್ಕೊಂಬಲ್ಲ ಅಲ್ಲೇ ಅವ್ರಾಗಿ ಅವ್ರು ಬೋರೋರು ಎಲ್ಲ ಕೂದಲು ಎಲ್ಲ ಚೆನ್ನಾಗಿದ್ರು ನಮ್ಮ ಅಮ್ಮನಿನವ ಏನು ಮಾಡ್ತೀಯ ಕೂದಲಿಲ್ಲದಕ್ಕೆ ಅವರು ಬಂದಿಲ್ಲ ಅವನು ಚೆನ್ನಾಗಿ ಓದ್ಯವನಿ ನಮ್ಮ ಅಮ್ಮನಿನ ಓದ್ಯವಳೆ ಕೂದಲಿಲ್ಲದಕ್ಕೋಸ್ಕರ ಅಷ್ಟೇನೆ ಏನು ಮಾಡೋಣತ್ತ ಕೂದಲಿಂದ ಒಂದು ಸಮಸ್ಯೆ ನಮ್ಮ ಅಮ್ಮನಿನ. ಅಮ್ಮ ಬಿಡಮ್ಮ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ನಾನು ಮದುವೆ ಮಾಡೋದ ನಾನು ಇನ್ನೂ ಚೆನ್ನಾಗಿ ಓದಿ ಕೆಲಸ ತಕೊಂತೀನಿ ಸುಮ್ಮನಿರು ನಾನು ಇನ್ನೂ ಚೆನ್ನಾಗಿ ಓದ್ತೀನಿ. ಹಂಗಲ್ಲ ಕಣಮ್ಮ ಅಮ್ಮಣಿ ಮದುವೆ ಆಗಬೇಕು ವಯಸ್ಸಿ ಸರಿಯಾಗಿ ಓದೋದೇನು ನೀನು ಓದ್ನಿ ಅಂತೀಯ ನನ್ನ ಮೊಮ್ಮಕ್ಳ ನಾವು ಓದಂಗಲ್ಲ ಅವರು ಓದಪ್ಪ ಅಂದರೆ ಅವೆರಡು ಹುಡುಗರು ಓದಲಿಲ್ಲ ಹೋಗತ್ತೆ ಓದಲೇ ಇಲ್ಲ ಕಲಿಯಕ್ಕೆ ಹೋಗ್ಸಾರ ಯಾಕೆ ಹೋಗಲೇ ಇಲ್ಲ ಅವಕ್ಕೆ ಹೋಗತ್ತೆ. ಈ ಅಜ್ಜಿ ಸುಮ್ಕಿರಲ್ಲ ಕಣಪ್ಪ, ನನಗೆ ಬಡ್ಕಂತಿರುತ್ತಿ ಯಾವಾಗ್ಲೂ ಹತ್ಲಾಗೆ ಸುಮ್ಮ ಕೂಕಮಕ್ಕಾಗಲ್ವಿ ಸುಮ್ಮನಿರು. ನಮ್ಮ ಅಜ್ಜಿಗೆ ಹೇಳಿ ಯಾವಾಗಲೂ ಓದಕ್ಕೆ ಹೋಗಿಲ್ಲ ಅಂತೈತಿ. ನಾವು ಓದಕ್ಕೆ ಹೋಗ್ದಲ್ಲೇ ಸುಮ್ಮನೆ ಹೆಂಗೆ ಬೇಕಂಗೆ ನಾವು ದುಡಿತೀವಿ ಸುಮ್ಮನಿರು ಅನ್ನು ಹೇಳ್ತಾರೆ ಕಣಪ್ಪ ದೊಡ್ಡರು ಪಾಪ ಹಂಗೆ ಮಾತಾಡಬಾರ್ದು. ದೊಡ್ಡರು ಹೇಳ್ತಾರೆ ಮನೆಯಾಗ ಅಜ್ಜಿ ತಾತ ಇದ್ದಾರೆ ಅಂದಮೇಲೆ ದೊಡ್ಡರು ಹೇಳ್ತಾರೆ. ನೀನು ಅದು ಯಾಕಂಗೆ ಸಿಟ್ಟು ಹಾಕಿ ಸುಮ್ಕಿರು. ಅಮ್ಮ ಇವನು ಲವ ಮದುವೆ ಆಗ್ತಾನೆ ಕಣಮ್ಮ ಇಬ್ರೊಳಗೂ ಮದುವೆ ಆಗಬೇಕು ಅಂತ ಇವನು ನಾನಿರೋದಕ್ಕೆ ಇವರಿಬ್ರು ತಡೆದವ್ರಿ ಮದುವೆ ಆಗ್ಬರ್ರಪ್ಪ ನಾವೇನೇನು ಬೇಡ ಅಂಬಲ್ ನಾನೇನು ನಾನೆಲ್ಲ ಅಪ್ಪ ಅಮ್ಮಗೆ ಹೇಳ್ತೀನಿ. ಅವರು ಎಲ್ಲನ ಇವಾಗ ಕೈ ನಿಕ್ಕೊಂಡು ನಾವು ಹೆಂಗೆ ಮದುವೆ ಆಗೋಣ ತಮ್ಗಳು ಅಂತ ಹೇಳಿ ನಿನ್ನ ಮದುವೆ ಮಾಡಿ ಕಳಿಸಿದ್ಮೇಲೆ ಅವ್ರು ಆಗ್ತಾರಂತ ಸುಮ್ಕಿರು. ಮತ್ತೆ ಇವಾಗ ಏಮ್ಮ ಸುಮ್ಮನೆ ಯಾರನ್ನ ಬೋರ್ಲಿಕ್ಕೆ ಕೊಡ ಮಾತ್ಲಾಗಿ ನೀನು ಒಳ್ಳೆಯರು ಅಂತೀಯ ಒಳ್ಳೆಯರು ಬೋರಲ್ಲ ಏನಿಲ್ಲ ಕೆಲಸ್ತಾರ ಬೋರ್ಲಿ ಅಂತೀಯ ಕೆಲಸ್ತಾರ ಯಾರು ಬೋರಲ್ಲ ಏನಿಲ್ಲ ಇವಳೇ ಓಟೋದಿರಿ ಏನಕ್ಕೆ ಬಂದಂಗೆ ತಗೋಕ್ಕೆ ಓದ್ಲಿಲ್ವಲ್ಲ ಯಾರು ಬೋರಲ್ಲ. ನೀವು ಹಿಂಗಂದ್ರಿ ಹೆಂಗೆ ಪಾಪ ನಿಮ್ಮ ಕೈನ ಸುಮ್ಕಿರು ಹಂಗೆ ಅಂಬಕ್ಕೆ ಹೋಗ್ಬಾರ್ದು ಬತ್ತಾರೆ ಒಳ್ಳೆಯರೇ ಬತ್ತಾರೆ ಏನೊಂದು 2 ದಿನ ಸುಧಾರಿಸ್ರ ಏನು ಮದುವೆ ಆಗ್ಬತ್ತೀವಿ ಅಂತ ಕುಣಿತೀರಂಗೇನಿ ಏನು ಹಂಗೇನೆ ನಾವೆಲ್ಲ ಮದುವೆ ಮಾಡ್ತೀವಿ ಸುಮ್ಕಿರು. ಹಂಗ ಸಿತುನ್ನೇ ಕೇಳಕ್ಕೆ ಹೋಗೋಣ ಅದೇಲಿ ಅತ್ತೆ ಮಮ್ಮನ ಕರ್ಕೊಂಡು ಹೋಗೋಣ ಕೈಲ ಆಗಲ್ಲಪ್ಪ ನೀವು ವಯಸ್ಸು ಅದು ಇಳಿಯೋದು ಆಗಲ್ಲ ಪಾಪ ತಟ್ಟಾಡ್ತಾರೆ ಇಬ್ಬರಳು ನಾವೇ ಹೋಗೋಣ ನಡಿ ಅವ್ರ ಸಿತ್ತಮ್ಮನ ಮನೆಗೆ ಹೋಗಿ ಕೇಳೋಣ ನಮ್ಮ ತಮ್ಮನ್ನ ಮದುವೆ ಮಾಡಿ ಕೇಳಮ್ಮ ನಿನ್ನ ಮಗುಗೆ ಅಂತ ಹೇಳಿ ಸರಿಯಾಗಿ ವಾರಿಗೆ ಆಗುತ್ತೆ ಅವನೇ ದೊಡ್ಡನು ಎಲ್ಲ ಇಬ್ಬರೊಳಗೂ ಸರಿಯಾಗಿ ವಾರಿಗೆ ಆಗುತ್ತೆ ಕೇಳೋಣ ಅದೇಲಿ. ಸುಂದ್ರನ ಮಗನೂ ಇದ್ದಾನೆ ಅವ್ನು ಸಣ್ಣವನಾಗ್ತಾನೇನಪ್ಪ ಅಮೃತಮ್ಮನೇ ದೊಡ್ಡದು. ಅವ್ರ ಸಿತ್ತನ್ನೇ ಕೇಳೋಣ ನಡಿ ಅವ್ರ ಸಿತ್ತನ್ನೇ ಕೇಳಿ ಅದೆಲ್ಲ ಏನಂತಾಳೆ ನೋಡೋಣ. ಆ ಹುಡುಗೊಟ್ಟಿನಲ್ಲಿ ಚೆನ್ನಾಗಿ ಓದ್ತೈತಂತೆ ಆ ಹುಡುಗನೂ ಇವಾಗ ಅವ್ರ ಅಮ್ಮನೂ ಓದ್ ಕೆಲಸ ತಗೊಂಡವಳೆ ಅವಳು ಚೆನ್ನಾಗಿದ್ದಾಳೆ ಅಂದಮೇಲೆ ಮಕ್ಕಳು ಎಲ್ಲ ಕೆಲಸ ತಗೊಂಡವ್ರು ಅಪ್ಪ ಅಮ್ಮ ಕೆಲಸ ತಗೊಂಡಿದಾರಲ್ಲ ಕೆಲಸ ತಗೊಂತಾರೆ ಚೆನ್ನಾಗಿ ಓದಿಸ್ತಾರೆ ಅವ್ರ ಮನೆಯಾಗ ಹೋಯ್ತು ಅವ್ರ ಅತ್ತೆದೊಂದು ಕಾಟ ಅಂತಪ್ಪ ಅವಳ್ದು ವಯಸ್ಸು ಹೋಗ್ತಾ ಅವಳದಂತೂ ಬೋಲ್ ಬೇಜಾರು ಇಡಿಸ್ತಾಳಂತೆ ಏನು ಮಾಡ್ತಿ ನಾವು ನಮ್ಮ ಶಾಂತಮ್ಮನ ಒಂದ್ಸತಿ ಕೇಳ್ಕೊಂಡು ಹೋಗೋಣ ಚಿಕ್ಕಪ್ಪ ಇದ್ದಿದ್ರು ಆಸೆ ಆಗಿತ್ತು ಚಿಕ್ಕಪ್ಪ ತೀರ್ಕೆ ಬಿಡ್ತು ಮತ್ತೆ ಅವ್ರು ಇಬ್ಬರಾಳು ಇದ್ದಿರು ಚೆನ್ನಾಗಿರೋದು ಇವಾಗ ಶಾಂತ ಅಂಟು ಒಂದೇ ಪಾಪ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮಗಳನ್ನ ಯಾರು ಮದುವೆ ಮಾಡ್ಕೊಂತ ಇಲ್ಲ ಯಾಕಂತಂದರೆ ಅವಳಿಗೆ ತಲೆಯ ಕೂದಲಿಲ್ಲ ಅದಕ್ಕೇ ಯಾರು ಮದುವೆ ಮಾಡ್ಕೊಂತಿಲ್ಲ ನಾವು ಅದಕ್ಕೆ ಸಿತ್ತಾಗ ಮಗನಿಗೆ ಕೇಳೋಣ ಅಂತೇಳಿ ಅವರು ಚೆನ್ನಾಗಿದ್ದಾರೆ ಮನೆ ಕಡೆಗೆ ಅವರು ಇವು ಎಲ್ಲ ಚೆನ್ನಾಗಿ ದುಡ್ದು ಚೆನ್ನಾಗೆಲ್ಲ ಅವರು ಬಂಡವಾಳ ಮಾಡ್ಕೊಂಡವ್ರೆ ಅದಕ್ಕೆ ಸಿತ್ತವನ ಮಗುಗೇನೆ ಕೊಡೋಣ ಅಂತ ಹೇಳಿ ಇದೀವಿ ಏನಂತಾರೋ ಏನೋ ಗೊತ್ತಿಲ್ಲ ಇನ್ನು ಸದ್ಯಕ್ಕಂತೂ ಏನು ಕೇಳೋಕ್ಕೆ ಹೋಗಿಲ್ಲ ನೋಡ್ಬೇಕಾದಿಲ್ಲ ಇವಾಗ ಶಾಂತಮ್ಮವರು ಗಂಡವರು ಅವರು ತೀರ್ಕೊಂಡ್ಬಿಟ್ರು ಅವ್ರಿಗೂ ಸ್ವಲ್ಪ BP ಶುಗರ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ತೀರ್ಕೊಬಿಟ್ರು. ಇವಾಗ ಶಾಂತಮ್ಮ ಒಂದು ಐತಿ ಅವರು ಮನೆ ಕಟ್ಸ್ಯವ್ರಿ ಮನೆಯಾಗೆ ಇದ್ದಾರೆ ಅಲ್ಲೂ ಹಳೆ ಮನೆಯಾಗ ಅಲ್ಲೂ ಕೂಡ ಇರ್ತಾರೆ. ಶಾಂತ ಮುಂದೆ 2 ದೊಡ್ಡ ಮನೆ ಕಟ್ಸಿ ಇವಾಗ ಅವೇನು ಹುಡುಗರು ಯಾವಾಗಲೂ ಬೋಗ್ತವೆ ಹೋಗ್ತವೆ. ಇವಾಗ ಒಂಥರ ದೊಡ್ಡ ಮನೆಯಾಗಿರೋಕ್ಕಾಗಲ್ಲ ಅಯ್ಯಪ್ಪನೂ ಇಲ್ಲ ಇವಾಗ ಅವ್ರು ಇದ್ದಿದ್ರೆ ಚೆನ್ನಾಗಿರೋದು ಪಾಪ ಏನು ಮಾಡ್ತೀವಿ ಅವ್ರಿಗೂ ಹಿಂಗೆ ಆಗೋಯ್ತು. ಇನ್ನು ನಮ್ಮ ಅಮ್ಮ ನಮ್ಮ ಅತ್ತೆ ಒಂದಿಟ್ಟು ಗಟ್ಟಿಮಿಟ್ಟಾಗ ಇದ್ದಾರೆ ಇಬ್ಬರು. ನನ್ನ ಮಕ್ಳ ಹೆಸರು ಲವಕುಶ ಅಂತ ಹೇಳಿ ಅವಳಿ ಜವಳಿ ಅವರಿಬ್ಬರು ಹುಟ್ಟಿದ್ರಲ್ಲ ಅವರಿಬ್ಬರು ಲವಕುಶ ಅಂತೇಳಿ ಇವಳ ಹೆಸರು ಋತು ಅಂತ ಗೊತ್ತಾಯ್ತಲ್ಲ. ಪಾತ್ರದ ಕಿರು ಪರಿಚಯ ಮಾಡಿದ್ವಿ ಹೆಂಗೆ ಏನು ಅಂತ ಹೇಳಿ ಮುಂದೆ ಇನ್ನು ಏನೇನು ಯಾರ್ಯಾರ ಜೀವನ ಹೆಂಗೆ ಆಗುತ್ತೆ ಅಪ್ಪ ಯಾರು ಹೆಂಗಿದ್ರು ಹೆಂಗಾದ್ರು ಹೆಂಗಿದ್ದವರು ಅಂತ ಹೇಳಿ ನೋಡ್ತಾ ಇರ್ರಿ. ಒಂದು 10 ವರ್ಷ ಮುಂದಕ್ಕೆ ಹೋಗೈತೆ. ಏನಾದರೂ ಸ್ಮಾಲ್ ಮಿಸ್ಟೇಕ್ ಇದ್ದರೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕ್ಷಮೆ ಇರಲಿ.
ಏನಾದರೂ ಮಿಸ್ಟೇಕ್ಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ, ಓಕೆ ವೀಕ್ಷಕರ, ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.